ಬ್ರಹ್ಮಪುತ್ರ ನದಿಯ ಪ್ರಮುಖವಾದಂತಹ ಅಪ್ಸ್ಟ್ರೀಮ್ ನದಿ ಇದು ಬ್ರಹ್ಮಪುತ್ರ ನದಿ. ಸೊ ಇದರ ಒಂದು ಅಪ್ಸ್ಟ್ರೀಮ್ ಟ್ರಿಬ್ಯೂಟರಿ ಯಾವುದು ಅಂತಂದರೆ ದಿಬಾಂಗ್ ಅನ್ನುವ ಹೆಸರಿನ ಈ ಒಂದು ನದಿ ಆಗಿದೆ. ಇದು ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಯಾಗಿದೆ. ಇದು ಅರುಣಾಚಲ್ ಪ್ರದೇಶದ ಮೇಲಿನ ಈ ದಿಬಾಂಗ್ ಕಣಿವೆಯ ಮೂಲಕ ಇಂಡೋ ಚೈನೀಸ್ ಗಡಿಯಲ್ಲಿ ಕೀ ಪಾಸ್ ಅನ್ನುವ ಪ್ರದೇಶದಲ್ಲಿ ಈ ನದಿ ಹುಟ್ಟಿಕೊಳ್ಳುತ್ತದೆ. ಹಾಯ್ ಫ್ರೆಂಡ್ಸ್, ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎಲ್ಲ ಸಿವಿಲ್ ಸರ್ವಿಸಸ್ ಆಸ್ಪಿರೆಂಟ್ಸ್ಗಳಿಗೆ ಒಂದು ಅನೌನ್ಸ್ಮೆಂಟ್. ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಫಾರ್ಮ್ಯಾಟ್ನಲ್ಲಿ ಹೊಸ UPSC ಮತ್ತು KPSC ಬ್ಯಾಚಸ್ಗಳು ಪ್ರಾರಂಭವಾಗ್ತಾ ಇವೆ. ಅದರಲ್ಲೂ ಮುಖ್ಯವಾಗಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಓರಿಯೆಂಟ್ ಆದಂತಹ ಈ ಕೋರ್ಸಸ್ಗಳನ್ನು ಡಿಸೈನ್ ಮಾಡಲಾಗಿದ್ದು, ಮೇನ್ಸ್ ಕ್ಲಿಯರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಮಾಕ್ ಇಂಟರ್ವ್ಯೂಗಳನ್ನು ಕೂಡ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರುವಂತಹ ಎಲ್ಲ ಸೀರಿಯಸ್ ಅಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಹಂಪಿ ನಗರ ಪೋಸ್ಟ್ ಆಫೀಸ್ ಹತ್ತಿರದ ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ಗೆ ಭೇಟಿ ನೀಡಿ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ಈ ಕೆಳಗೆ ನೀಡಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ದರೆ ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮ್ಯಾನ್ ಹೋಲ್ಗಳನ್ನು ಸ್ವಚ್ಛ ಮಾಡುವಂತಹ ಉದ್ದೇಶದಿಂದ ರೋಬೋಟ್ಸ್ಗಳನ್ನು ಡೆವಲಪ್ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಕೇರಳ, ದೆಹಲಿ, ಕರ್ನಾಟಕ ಅಥವಾ ಗುಜರಾತ್ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಕೇರಳದಲ್ಲಿ ಈ ಮ್ಯಾನ್ ಹೋಲ್ಗಳನ್ನು ಅಥವಾ ಒಳಚರಂಡಿಗಳನ್ನು ಕ್ಲೀನ್ ಮಾಡುವಂತಹ ಉದ್ದೇಶದಿಂದ ರೋಬೋಟ್ಸ್ಗಳನ್ನು ಡೆವಲಪ್ ಮಾಡಲಾಗಿದೆ. ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ರೋಬೋಟ್ ಸ್ಕ್ಯಾವೆಂಜರ್ಸ್ ಅಥವಾ ಬ್ಯಾಂಡಿಕೂಟ್ ಅನ್ನುವ ಹೆಸರಿನ ಈ ಒಂದು ರೋಬೋಟನ್ನು ಬಳಸಿಕೊಂಡು ಚರಂಡಿಗಳನ್ನು ಅಥವಾ ಮ್ಯಾನ್ ಹೋಲ್ಸ್ಗಳನ್ನು ಸ್ವಚ್ಛಗೊಳಿಸುವ ಉದ್ದೇಶದಿಂದ ಈ ಒಂದು ರೋಬೋಟ್ಸ್ಗಳನ್ನು ಬಳಸಲಾಗ್ತಾ ಇದೆ. ಮುಖ್ಯವಾಗಿ 2018ರಿಂದ ತಿರುವನಂತಪುರಂನಲ್ಲಿ ಈ ಮ್ಯಾನ್ ಹೋಲ್ಗಳನ್ನು ಸ್ವಚ್ಛಗೊಳಿಸಲು ಈ ಬ್ಯಾಂಡಿಕೂಟ್ ಅನ್ನುವ ಈ ಒಂದು ರೋಬೋಟ್ ಸ್ಕ್ಯಾವೆಂಜರ್ಸ್ಗಳನ್ನು ಡೆವಲಪ್ ಮಾಡಲಾಗಿತ್ತು, ಪ್ರಯತ್ನಗಳನ್ನು ನಡೆಸಲಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ಕಂಪ್ಲೀಟ್ ಆಗಿ ಇದನ್ನು ಇಂಪ್ಲಿಮೆಂಟ್ ಮಾಡಬಹುದು ಅಂತ ನಿರ್ಧಾರ ಮಾಡಲಾಗಿದೆ ಅಂತ ನಾವು ಈ ಒಂದು ನ್ಯೂಸ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಇನ್ನು ಈ ಒಂದು ಸ್ಕ್ಯಾವೆಂಜಿಂಗ್ ಸಂಬಂಧಪಟ್ಟಂತಹ ಚರಂಡಿಗಳನ್ನು ಸ್ವಚ್ಛಗೊಳಿಸುವಂತಹ ನಿಟ್ಟಿನಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅಂತ ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ. ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಒಳಚರಂಡಿಗಳಾಗಿರ್ಬೋದು ಅಥವಾ ಈ ಶೌಚಾಲಯಗಳಾಗಿರ್ಬೋದು, ಮ್ಯಾನ್ ಹೋಲ್ಸ್ಗಳಾಗಿರ್ಬೋದು, ಇವುಗಳನ್ನು ಈ ಸ್ವಚ್ಛತಾ ಕರ್ಮಿಗಳಿಂದ ಅಥವಾ ಮನುಷ್ಯರಿಂದ ಈ ಮಲ ಎತ್ತುವಂತಹ ಒಂದು ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಇದನ್ನು ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅಂತ ಕರೆಯಲಾಗುತ್ತದೆ. 2013ರ ಪ್ರೊಹಿಬಿಷನ್ ಆಫ್ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಉದ್ಯೋಗದ ನಿಷೇಧ ಮತ್ತು ಅವರ ಪುನರ್ವಸತಿ ಕಾಯ್ದೆ 2013ರ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಕಂಪ್ಲೀಟ್ ಆಗಿ ದೇಶದಾದ್ಯಂತ ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅನ್ನುವ ಈ ಒಂದು ಪ್ರಕ್ರಿಯೆಯನ್ನು ಕಂಪ್ಲೀಟ್ ಆಗಿ ನಿಷೇಧಪಡಿಸಿದರೂ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಅಥವಾ ಸಾಕಷ್ಟು ರಾಜ್ಯಗಳಲ್ಲಿ ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ಸ್ ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಈ ಕಳೆದ ಕೆಲವು ವರ್ಷಗಳಲ್ಲಿ ಸಾವಿರಾರು ಜನ ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಪ್ರಕ್ರಿಯೆಯಲ್ಲಿ ತೊಡಗಿದಂತಹ ಈ ಸ್ವಚ್ಛತಾ ಕರ್ಮಿಗಳು ಈ ಒಂದು ವಿಷಾನಿಲ ಆಗಿರ್ಬೋದು, ಆ ಒಂದು ಕೊಳಚೆ ನೀರಿನ ಸಂಪರ್ಕಕ್ಕೆ ಬರುವ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಸೊ ಇದೇ ಒಂದು ಪ್ರಕ್ರಿಯೆಯನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ 2013ರಲ್ಲಿ ಪ್ರೊಹಿಬಿಷನ್ ಆಫ್ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅನ್ನುವ ಆ್ಯಕ್ಟನ್ನು ಜಾರಿಗೊಳಿಸಲಾಗಿತ್ತು. ಈ ಒಂದು ಜಾರಿಗೊಳಿಸಿದಂತಹ ದಿನದಿಂದ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಏಜೆನ್ಸಿ ಈ ಮನುಷ್ಯರನ್ನು ಅಥವಾ ವ್ಯಕ್ತಿಯನ್ನು ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ಗೆ ತೊಡಗಿಸಿಕೊಳ್ಳಬಾರ್ದು ಅಂತ ಈ ಒಂದು ಚಟುವಟಿಕೆಯನ್ನು ಕಂಪ್ಲೀಟ್ ಆಗಿ ನಿಷೇಧ ಮಾಡಲಾಗಿತ್ತು. ಸೊ ವೆರಿ ಇಂಪಾರ್ಟೆಂಟ್ 2013ರ ಈ ಪ್ರೊಹಿಬಿಷನ್ ಆಫ್ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಆ್ಯಕ್ಟ್. ಕೇರಳದಲ್ಲಿ ಈ ಒಂದು ರೋಬೋಟಿಕ್ ಸ್ಕ್ಯಾವೆಂಜರ್ಸ್ಗಳನ್ನು ಡೆವಲಪ್ ಮಾಡಲಾಗಿದೆ ಅಂತ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ವೆರಿ ವೆಲ್ ಡನ್, ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಈ ಒಂದು ಕೋರ್ಟ್ನಲ್ಲಿ ಅಧಿಕೃತವಾಗಿ ಬಳಸಲಾಗುವಂತಹ ಭಾಷೆಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಆಪ್ಷನ್ಗಳಲ್ಲಿ ಇಂಗ್ಲೀಷ್ ಮತ್ತು ಅರೇಬಿಕ್, ಆಪ್ಷನ್ 2 ಪೋರ್ಚುಗೀಸ್ ಮತ್ತು ಸ್ಪ್ಯಾನಿಷ್, ಆಪ್ಷನ್ 3 ಇಂಗ್ಲೀಷ್ ಮತ್ತು ಫ್ರೆಂಚ್,
ಮತ್ತು ಆಪ್ಷನ್ 4 ಇಂಗ್ಲಿಷ್ ಮಾತ್ರ ಅಂತ ಇದೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದು ನೆದರ್ಲ್ಯಾಂಡ್ನ ಹೇಗ್ನಲ್ಲಿದೆ ಅಂತ ನೀವೆಲ್ಲ ಗೊತ್ತು ಮಾಡ್ಕೊಂಡಿರ್ತೀರಿ ಅಥವಾ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಆದರೆ ಅಲ್ಲಿ ಬಳಸಲಾಗುವಂತಹ ಭಾಷೆಗಳು ಯಾವುವು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಲಾಸ್ಟ್ ಸೆಷನ್ನಲ್ಲಿ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಕುರಿತಾಗಿ ಡೀಟೇಲ್ ಡಿಸ್ಕಷನ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಮುಂದಿನ ಸೆಷನ್ಗಳಲ್ಲಿ ಈ ಒಂದು SDG ಬಗ್ಗೆ ಡೀಟೇಲ್ ಆಗಿ ಈ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳ ಕುರಿತಾಗಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪ್ರತಿ ವರ್ಷ ಆಗಸ್ಟ್ 23ರಂದು ತುಳಸಿದಾಸ ಜಯಂತಿಯನ್ನು ಆಚರಿಸಲಾಗುತ್ತದೆ. ಇವರು ಬರೆದಂತಹ ಒಂದು ದ್ವಿಪದಿಯನ್ನು ಅರ್ಥ ಮಾಡಿಕೊಳ್ಳುವುದರೊಂದಿಗೆ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ತುಳಸಿ ಪಾವಸ್ ಕೆ ಸಮಯ ಧರಿ ಕೋಕಿಲನ್ ಮೌನ್ ಅಬ್ತೋ ದಾದುರ್ ಬೋಲಿ ಹೇ ಹಮೇ ಪೂಚಿ ಹೇ ಕೋನ್ ಅಂತ ಈ ಒಂದು ದ್ವಿಪದಿಯನ್ನು ಅಥವಾ ದೋಹಾವನ್ನು ತುಳಸಿದಾಸರಿಂದ ರಚಿಸಲಾಗಿದೆ. ಇದರ ಅರ್ಥ ಏನು ಅಂತಂದರೆ, ಈ ಮಳೆಗಾಲದ ಸಂದರ್ಭದಲ್ಲಿ ಕಪ್ಪೆಗಳು ಒಟರ್ಗುಟ್ಟುವಂತಹ ಸಂದರ್ಭದಲ್ಲಿ ಈ ಕೋಗಿಲೆ ತನ್ನ ಇಂಪಾದ ಗಾನವನ್ನು ಸ್ಟಾಪ್ ಮಾಡುತ್ತೆ, ಮೌನವನ್ನು ಧಾರಣೆ ಮಾಡುತ್ತದೆ. ಅಂದರೆ ಈ ಮಳೆಗಾಲದ ಸಂದರ್ಭದಲ್ಲಿ ಕಪ್ಪೆಗಳು ಒದರುವಂತಹ ಸಂದರ್ಭದಲ್ಲಿ ಈ ಒಂದು ಕೋಗಿಲೆಯನ್ನು ಗಮನಿಸುವವರು ಯಾರೂ ಇಲ್ಲ ಅಂತ ಈ ಒಂದು ಸಂದರ್ಭವನ್ನು ಅಂದರೆ ಸಮಯದ ಕುರಿತಾದಂತಹ ಮಾಹಿತಿಯನ್ನು ಈ ತುಳಸಿದಾಸರು ಹೇಳಿದ್ದಾರೆ. ಇದರ ಅರ್ಥ ಏನು ಅಂತಂದರೆ, ಭಾವಾರ್ಥ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಕೆಟ್ಟ ಸಮಯದಲ್ಲಿ ದುರ್ಜನರ ಒಂದು ಕೈ ಮೇಲಾದಂತಹ ಸಂದರ್ಭದಲ್ಲಿ ಅವರ ಮಾತುಗಳಿಗೆ ಜಾಸ್ತಿ ಮನ್ನಣೆ ಸಿಗುತ್ತದೆ. ಆದರೆ ಆ ಒಂದು ಸಂದರ್ಭದಲ್ಲಿ ಸಜ್ಜನರು ಮೌನವನ್ನು ಧರಿಸಬೇಕಾಗುತ್ತದೆ. ಮುಂದೆ ವಸಂತ ಕಾಲ ಬಂದಾಗ ಈ ಕೋಗಿಲೆಗೆ ಇಂಪಾದಂತಹ ಧ್ವನಿಯಲ್ಲಿ ಹಾಡುವಂಥ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ಈ ಒಂದು ದ್ವಿಪದಿಯ ಭಾವಾರ್ಥವಾಗಿದೆ. ಇನ್ನು ಆಗಸ್ಟ್ 23ರಂದು ಜನಿಸಿದಂತಹ ತುಳಸಿದಾಸರ ಕುರಿತಾಗಿ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ರಾಮ್ ಭೋಲಾ ದುಬೆ ಅಂತ ಪೂರ್ವದ ಹೆಸರನ್ನು ಹೊಂದಿದಂತಹ ತುಳಸಿದಾಸರು ರಾಮನ ಪರಮ ಭಕ್ತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಈ ರಾಮಚರಿತ ಮಾನಸ್ ಅನ್ನುವ ಈ ಒಂದು ಕೃತಿಯನ್ನು ಈ ವಾರಣಾಸಿಯ ಗಂಗಾ ನದಿಯ ದಡದಲ್ಲಿ ಕುಳಿತು ರಚನೆ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. 16ನೇ ಶತಮಾನದಲ್ಲಿ ಅಂದರೆ ಈ ಮೊಘಲ್ ಚಕ್ರವರ್ತಿಯಾದಂತಹ ಅಕ್ಬರನ ಸಮಕಾಲೀನರಾಗಿ ಈ ತುಳಸಿದಾಸರು ಗುರುತಿಸಿಕೊಳ್ಳುವುದಷ್ಟೇ ಅಲ್ಲದೆ ಈ ರಾಮಚರಿತ ಮಾನಸ್ ಅನ್ನುವ ಕೃತಿಯನ್ನು ಹಿಂದಿ ಭಾಷೆಯ ಉಪಭಾಷೆಯಾದಂತಹ ಅವಧಿ ಅನ್ನುವ ಭಾಷೆಯಲ್ಲಿ ರಚಿಸಿದ್ದಾರೆ. ಈಗಲೂ ಸಹ ಈ ಅವಧಿ ಭಾಷೆಯನ್ನು ಉತ್ತರ ಪ್ರದೇಶದ ಲಕ್ನೋ, ಪ್ರಯಾಗ್ರಾಜ್ ಮತ್ತು ಅಯೋಧ್ಯದಲ್ಲಿ ಜನರಿಂದ ಬಳಸಲಾಗುತ್ತೆ ಅಥವಾ ಮಾತನಾಡಲಾಗುತ್ತದೆ. ಸೊ ದಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ತುಳಸಿದಾಸ್ ಆ್ಯಂಡ್ ಹಿಸ್ ಇನ್ಫಾರ್ಮೇಷನ್ಸ್. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ತಿಳ್ಕೊಳ್ಳೋದಾದರೆ, ಇತ್ತೀಚೆಗೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಅಥವಾ IREDA ಈ ಒಂದು ಸಂಸ್ಥೆ ಮತ್ತು ಕೇಂದ್ರದ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವಾಲಯ ಮಿನಿಸ್ಟ್ರಿ ಆಫ್ ನ್ಯೂ ರಿನ್ಯೂಯಬಲ್ ಎನರ್ಜಿ ಈ ಒಂದು ಸಚಿವಾಲಯದ ನಡುವೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಸಹಿ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅಂದರೆ ಮುಖ್ಯವಾಗಿ ದೇಶದಾದ್ಯಂತ ಈ ಇಂಧನದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಂತಹ ವಿಷಯವಾಗಿ ಫೋಕಸನ್ನು ಮಾಡಿ ಈ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಈ ಎರಡೂ ಸಂಸ್ಥೆಗಳ ನಡುವೆ ಸಹಿ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಎಕ್ಸಾಮ್ಗಳಲ್ಲಿ ಈ ರೀತಿಯಾದಂತಹ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಥವಾ ಈ ಸಾರ್ವಜನಿಕ ವಲಯದ ಸಂಸ್ಥೆಗಳ ಕುರಿತಾಗಿ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಈ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ IREDA ಅನ್ನುವ ಸಂಸ್ಥೆಯ ಕುರಿತಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಈ ಒಂದು ಸಚಿವಾಲಯದ ಆಡಳಿತದಲ್ಲಿ ಕಾರ್ಯನಿರ್ವಹಿಸುವಂತಹ ಮಿನಿರತ್ನ ಕ್ಯಾಟಗರಿ 1 ಸ್ಟೇಟಸನ್ನು ಹೊಂದಿದಂತಹ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಯಾವುದು ಅಂತಂದರೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಆಗಿದೆ. 1987ನೇ ಇಸ್ವಿಯಲ್ಲಿ ಪಬ್ಲಿಕ್ ಲಿಮಿಟೆಡ್ ಗೌರ್ಮೆಂಟ್ ಕಂಪನಿಯಾಗಿ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನನ್ನು IREDA ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ಇದರ ಮುಖ್ಯ ಕಾರ್ಯವೈಖರಿ ಏನು ಅಂತ ತಿಳ್ಕೊಳ್ಳೋದಾದರೆ,
ದೇಶದಾದ್ಯಂತ ಇಂಧನ ಮತ್ತು ಇಂಧನ ದಕ್ಷತೆಯನ್ನು ಮತ್ತು ಇಂಧನದ ಸಂರಕ್ಷಣೆಯ ಕುರಿತಾಗಿ ಹೊಸ ಮತ್ತು ನವೀಕರಿಸಬಹುದಾದಂತಹ ಮೂಲಗಳಿಂದ ಈ ಒಂದು ಇಂಧನವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸುವುದು. ಅಷ್ಟೇ ಅಲ್ಲದೆ ಈ ಒಂದು ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಅನುಷ್ಠಾನಕ್ಕೆ ತರುವಂತಹ ನಿಟ್ಟಿನಲ್ಲಿ ಈ ಖಾಸಗಿ ಸಂಸ್ಥೆಗಳಾಗಿರ್ಬೋದು, ಇತರ ಸಾರ್ವಜನಿಕ ವಲಯದ ಸಂಸ್ಥೆಗಳಾಗಿರ್ಬೋದು, ಅವುಗಳಿಗೆ ಹಣದ ಸಹಾಯವನ್ನು ನೀಡುವಂತಹ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿದೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತಂದರೆ NBFC ಅಂತ ಕರೆಯಲಾಗುತ್ತೆ. 1956ರ ಕಂಪನೀಸ್ ಆ್ಯಕ್ಟ್ ಮತ್ತು RBIನ NBFC ಅಂತ ಈ ಒಂದು ಸಂಸ್ಥೆಯನ್ನು ಪಬ್ಲಿಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಈ ಒಂದು IRDA ಅನ್ನುವ ಈ ಒಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು IRDA ಸಂಸ್ಥೆಯ ಮುಖ್ಯ ಧ್ಯೇಯ ವಾಕ್ಯ ಅಥವಾ ಮೋಟೋ ಏನು ಅಂತಂದರೆ ಎನರ್ಜಿ ಫಾರ್ ಎವರ್ ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆಯು ಕಾರ್ಯವನ್ನು ನಿರ್ವಹಿಸುತ್ತದೆ. ಆಗಲೇ ತಿಳಿಸಿದ ಹಾಗೆ ದೇಶದಾದ್ಯಂತ ಈ ಇಂಧನ ದಕ್ಷತೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಮತ್ತು ಇಂಧನ ಸಂರಕ್ಷಣೆಯ ಕುರಿತಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಪ್ರಾಜೆಕ್ಟ್ಗಳಿಗೆ ಫೈನಾನ್ಷಿಯಲ್ ಏಡನ್ನು ಅಥವಾ ಫೈನಾನ್ಷಿಯಲ್ ನೆರವನ್ನು ನೀಡುವಂತಹ ಒಂದು ಸಂಸ್ಥೆ IREDA ಅನ್ನುವ NBFC ಆಗಿದೆ. ಇದು ಮಿನಿ ರತ್ನ ಅಂತ ಗುರುತಿಸಿಕೊಳ್ಳುವಂತಹ ಮಿನಿ ರತ್ನ ಸ್ಥಾನಮಾನವನ್ನು ಹೊಂದಿದಂತಹ ಸಂಸ್ಥೆಯಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಸೊ ಈ ಕೇಂದ್ರ ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಕೆಲವೊಂದಿಷ್ಟು ಪ್ರಮುಖ ಸಂಸ್ಥೆಗಳನ್ನು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿ ಸ್ಥಾಪನೆ ಮಾಡಲಾಗಿತ್ತು. ಸೊ ಅವುಗಳನ್ನು ಕ್ಯಾಟಗರೈಸ್ ಮಾಡುವುದರ ಮೂಲಕ ಮತ್ತು ಅವುಗಳ ಒಂದು ಸಾಮರ್ಥ್ಯ ಮತ್ತು ಅವುಗಳ ಒಂದು ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಮಿನಿರತ್ನ, ಮಹಾರತ್ನ, ನವರತ್ನ ಅಂತ ಈ ಕ್ಯಾಟಗರೈಸೇಷನನ್ನು ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಗಳಿಗೆ ಮಾಡಲಾಗಿದೆ. ಸೊ ಸದ್ಯಕ್ಕೆ IREDA ಅನ್ನುವ ಸಂಸ್ಥೆ ಮಿನಿ ರತ್ನ ಅಂತ ಗುರುತಿಸಿಕೊಳ್ತಾ ಇರೋದ್ರಿಂದ ಮಿನಿ ರತ್ನ ಅಂದರೆ ಏನು ಅಂತ, ಮಿನಿ ರತ್ನ ಸಂಸ್ಥೆ ಅಂದರೆ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ, ಈ ಒಂದು ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. 1997ನೇ ಇಸವಿಯಲ್ಲಿ ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿರುವಂತಹ ಅಥವಾ ಸಾರ್ವಜನಿಕ ವಲಯದ ಕಂಪನಿಗಳನ್ನು ಅವುಗಳ ಸಾಮರ್ಥ್ಯ ಮತ್ತು ಅವುಗಳ ಕಾಂಪಿಟೇಟಿವ್ನೆಸ್ಸನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡುವಂತಹ ಉದ್ದೇಶದಿಂದ ಈ ಮಿನಿ ರತ್ನ ಸ್ಕೀಮನ್ನು ಲಾಂಚ್ ಮಾಡಲಾಗಿತ್ತು. ಈ ಮಿನಿ ರತ್ನ ಯೋಜನೆಯಲ್ಲಿ ಅಥವಾ ಈ ಮಿನಿ ರತ್ನ ಸ್ಟೇಟಸನ್ನು ಪಡೆದುಕೊಳ್ಳುವಂತಹ ಈ ಒಂದು ಮಾನದಂಡಗಳನ್ನು ಕ್ಯಾಟಗರಿ 1 ಮತ್ತು ಕ್ಯಾಟಗರಿ 2 ಆಗಿ ವಿಭಾಗಿಸಲಾಗಿದ್ದು, ಕ್ಯಾಟಗರಿ 1ರಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಲು ಕೆಲವೊಂದಿಷ್ಟು ಮಾನದಂಡಗಳನ್ನು ಅಥವಾ ಪ್ಯಾರಾಮೀಟರ್ಸ್ಗಳನ್ನು ನಿರ್ಧಾರ ಮಾಡಲಾಗಿದೆ. ಯಾವುದೇ ಒಂದು ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳು ಸತತವಾಗಿ 3 ವರ್ಷಗಳಿಂದ ಕಂಟಿನ್ಯೂಯಸ್ ಆಗಿ ಪ್ರಾಫಿಟನ್ನು ಮಾಡುವಂತಹ ಒಂದು ಸ್ಥಿತಿಯನ್ನು ಹೊಂದಿರಬೇಕು. ಅಷ್ಟೇ ಅಲ್ಲದೆ ಈ ಕಳೆದ 3 ವರ್ಷಗಳಲ್ಲಿ ಅಟ್ಲೀಸ್ಟ್ 1 ವರ್ಷ, ಕನಿಷ್ಠ 1 ವರ್ಷ 30 ಕೋಟಿ ರೂಪಾಯಿಗೂ ಹೆಚ್ಚಿನ ಒಂದು ಪ್ರಾಫಿಟನ್ನು ಹೊಂದಿದಂತಹ ಈ ಒಂದು ಸಂಸ್ಥೆಗಳನ್ನು ಮಿನಿ ರತ್ನ ಕ್ಯಾಟಗರಿ 1ರಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಕ್ಯಾಟಗರಿ 2ರಲ್ಲಿ ಮುಖ್ಯವಾಗಿ ಕಳೆದ 3 ವರ್ಷಗಳಿಂದ ಸತತವಾಗಿ ಪ್ರಾಫಿಟ್ ಮೇಕಿಂಗ್ ಆದಂತಹ ಕಂಪನಿ ಆಗಿರಬೇಕು ಅಂತ, ಅಷ್ಟೇ ಅಲ್ಲದೆ ಪಾಸಿಟಿವ್ ನೆಟ್ವರ್ತನ್ನು ಕೂಡ ಹೊಂದಿರುವಂತಹ ಸಂಸ್ಥೆಗಳನ್ನು ಮಿನಿ ರತ್ನ ಕ್ಯಾಟಗರಿ 2 ಈ ಒಂದು ವಿಭಾಗದಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತದೆ. ಸೊ ಈ ಒಂದು ಮಿನಿ ರತ್ನ ಕ್ಯಾಟಗರಿ 2ನಲ್ಲಿ 30 ಕೋಟಿ ರೂಪಾಯಿಗಳಷ್ಟು ಪ್ರಾಫಿಟನ್ನು ಮಾಡುವಂತಹ ಒಂದು ಕಂಡೀಷನನ್ನು ಇಡಲಾಗಿಲ್ಲ. ಅದೇ ರೀತಿಯಾಗಿ ಯಾವುದೇ ಒಂದು ಮಿನಿ ರತ್ನ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ ಯಾವುದೇ ರೀತಿಯಾಗಿ ತಾನು ಕಾರ್ಯನಿರ್ವಹಿಸುವಂತಹ ನಿಟ್ಟಿನಲ್ಲಿ ಪಡೆದುಕೊಂಡಂತಹ ಸಾಲಗಳನ್ನು ಮರುಪಾವತಿ ಮಾಡಲಾಗದೆ ಡಿಫಾಲ್ಟ್ ಆಗಿರಬಾರ್ದು. ಅಂತಹ ಕಂಪನಿಗಳನ್ನು ಮಾತ್ರ ಮಿನಿ ರತ್ನ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಮಿನಿ ರತ್ನ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾದಂತಹ ಸಂಸ್ಥೆಗಳಿಗೆ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಬಜೆಟರಿ ಅಲೋಕೇಶನ್ಗೆ ಅವುಗಳ ಮೇಲೆ ಒಂದು ನಿರ್ಭರತೆಯನ್ನು ಅಥವಾ ಅವುಗಳ ಮೇಲೆ ಡಿಪೆಂಡ್ ಆದಂತಹ ಸಂಸ್ಥೆಗಳಾಗಿರಬಾರ್ದು ಅಂತ ಕೂಡ ಕಂಡೀಷನ್ಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಈ ಮಿನಿ ರತ್ನ ಸಂಸ್ಥೆಗಳು ದೇಶದಲ್ಲಿ ಯಾವ್ಯಾವಿವೆ ಅಂತ ತಿಳ್ಕೊಳ್ಳೋದಾದರೆ, ಕ್ಯಾಟಗರಿ 1ರಲ್ಲಿ ಪ್ರಮುಖವಾಗಿ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅನ್ನುವ ಸಂಸ್ಥೆ ಆಗಿರ್ಬೋದು, ಅಥವಾ ಅಂತರಿಕ್ಷ ಕಾರ್ಪೊರೇಷನ್ ಲಿಮಿಟೆಡ್ ಆಗಿರ್ಬೋದು, ಈ ರೀತಿಯಾದಂತಹ ಈ ಬಲ್ಮಾರ್ ಲಾರಿ ಆ್ಯಂಡ್ ಕಂಪನಿ ಲಿಮಿಟೆಡ್ ಆಗಿರ್ಬೋದು, ರೇಲ್ ಇಂಡಿಯಾ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಸರ್ವಿಸಸ್ ಅಥವಾ ರೈಟ್ಸ್ ಅನ್ನುವ ಸಂಸ್ಥೆ ಆಗಿರ್ಬೋದು, ಭಾರತ್ ಡೈನಾಮಿಕ್ ಲಿಮಿಟೆಡ್ ಆಗಿರ್ಬೋದು, ಮತ್ತು ಈ BEML
ಅನ್ನುವ ಸಂಸ್ಥೆ ಆಗಿರ್ಬೋದು, BSNL ಅಥವಾ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಆಗಿರ್ಬೋದು. ಈ ರೀತಿಯಾದಂತಹ ಕಂಪನಿಗಳನ್ನು ಮಿನಿ ರತ್ನ ಅನ್ನುವ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಅದೇ ರೀತಿಯಾಗಿ ಕ್ಯಾಟಗರಿ 2ರಲ್ಲಿ ಇನ್ಕ್ಲೂಡ್ ಮಾಡಲಾದಂತಹ ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಗಳು ಯಾವುವು ಅಂತಂದರೆ ಆರ್ಟಿಫಿಷಿಯಲ್ ಲಿಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಭಾರತ್ ಪಂಪ್ಸ್ ಆ್ಯಂಡ್ ಕಾಂಪ್ರೆಸರ್ ಲಿಮಿಟೆಡ್ ಕಂಪನಿಗಳು ಈ ಒಂದು ಕ್ಯಾಟಗರಿ 2ರಲ್ಲಿ ಮಿನಿ ರತ್ನ ಸ್ಥಾನಮಾನವನ್ನು ಹೊಂದಿದಂತಹ ಸಂಸ್ಥೆಗಳಾಗಿವೆ. ಅದೇ ರೀತಿಯಾಗಿ ನಾವು ಈಗ ಡಿಸ್ಕಸ್ ಮಾಡಿದಂತಹ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಯಾದಂತಹ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸಂಸ್ಥೆ IREDA ಕುರಿತಾಗಿ ಕೂಡ ನಾವು ಈಗ ಡಿಸ್ಕಸ್ ಮಾಡಿದ್ವಿ. ಇದರ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಂಡ್ವಿ. ಮುಖ್ಯವಾಗಿ ಈ ಇಂಧನ ದಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಹಣಕಾಸಿನ ನೆರವನ್ನು ನೀಡುವಂತಹ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಯಾವುದು ಅಂತಂದರೆ ಭಾರತೀಯ ನವೀಕರಿಸಬಹುದಾದಂತಹ ಇಂಧನ ಅಭಿವೃದ್ಧಿ ಸಂಸ್ಥೆ ಅಥವಾ IREDA ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ದಿಬಾಂಗ್ ಅನ್ನುವ ಹೆಸರಿನ ವಿವಿಧೋದ್ದೇಶ ಯೋಜನೆ ಅಥವಾ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ 2880 ಮೆಗಾವ್ಯಾಟ್ಗಳಷ್ಟು ವಿದ್ಯುತ್ ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ದಿಬಾಂಗ್ ವಿವಿಧೋದ್ದೇಶ ಯೋಜನೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಇದೇ ಒಂದು ಕಾಂಟೆಕ್ಸ್ಟ್ನ ಅಡಿಯಲ್ಲಿ NHPC ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಕಾರ್ಪೊರೇಷನ್ ಮತ್ತು ರೈಟ್ಸ್ ಅಂತ ಲಾಸ್ಟ್ ಸ್ಲೈಡ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇದು ಕೂಡ ಮಿನಿ ರತ್ನ ಸಂಸ್ಥೆ ಅಂತ. ಸೊ ಈ ರೈಟ್ಸ್ ಮತ್ತು NHPC ಅನ್ನುವ ಈ ಎರಡು ಸಂಸ್ಥೆಗಳ ನಡುವೆ ಇತ್ತೀಚೆಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಅದು ಏನು ಅಂತಂತಂದರೆ, ಈ ಅರುಣಾಚಲ್ ಪ್ರದೇಶದಲ್ಲಿ ನಿರ್ಮಾಣ ಮಾಡ್ತಾ ಇರುವಂತಹ ಈ ದಿಬಾಂಗ್ ಯೋಜನೆಗೆ ರೈಲ್ವೆ ಸೈಡಿಂಗ್ಸನ್ನು ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಒಪ್ಪಂದವನ್ನು ಸಹಿ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಕಾಂಟೆಕ್ಸ್ಟ್ ಅಷ್ಟೊಂದು ಇಂಪಾರ್ಟೆಂಟ್ ಆಗದೆ ಹೋದರೂ ಕೂಡ ಈ ಡ್ಯಾಮ್ ಸರ್ವಿಸಸ್ಗಳು ಅಥವಾ ಡ್ಯಾಮ್ಗಳ ನಿರ್ಮಾಣ ಕುರಿತಾದಂತಹ ಮಾಹಿತಿ ಅಥವಾ ಈ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ಗಳ ಕುರಿತಾದಂತಹ ಮಾಹಿತಿ ಪ್ರಶ್ನೆಗಳಾಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಈ ದಿಬಾಂಗ್ ಅನ್ನುವ ಈ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಕುರಿತಾದಂತಹ ಮಾಹಿತಿಗಳನ್ನು ಈ ಒಂದು ಸ್ಲೈಡ್ನಲ್ಲಿ ಅಥವಾ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ವಿವಿಧೋದ್ದೇಶ ಯೋಜನೆ, ಇದರ ಅರ್ಥ ಏನು ಅಂತಂದರೆ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಅಂತ ಇದನ್ನು ಅರ್ಥ ಮಾಡ್ಕೋಬಹುದು. ಅಂದರೆ ಸಾಕಷ್ಟು ಕೇವಲ ಈ ಒಂದು ವಿದ್ಯುತ್ ಉತ್ಪಾದನೆ ಅಷ್ಟೇ ಅಲ್ಲದೆ ಪ್ರವಾಹ ನಿಯಂತ್ರಣ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಈ ರೀತಿಯಾದಂತಹ ವಿವಿಧ ಉದ್ದೇಶಗಳನ್ನು ಇಟ್ಕೊಂಡು ನಿರ್ಮಾಣ ಮಾಡುತ್ತಿರುವಂತಹ ಡ್ಯಾಮ್ಸ್ಗಳನ್ನು ಅಥವಾ ಪ್ರಾಜೆಕ್ಟ್ಸ್ಗಳನ್ನು ಈ ವಿವಿಧೋದ್ದೇಶ ಯೋಜನೆ ಅಂತ ಗುರುತಿಸಲಾಗುತ್ತದೆ. ಈಗ ಸದ್ಯಕ್ಕೆ ಈ ದಿಬಾಂಗ್ ಅನ್ನುವ ವಿವಿಧೋದ್ದೇಶ ಯೋಜನೆಯನ್ನು ಪ್ರವಾಹ ನಿಯಂತ್ರಣ ಜಲವಿದ್ಯುತ್ ಯೋಜನೆಯಾಗಿ ಅರುಣಾಚಲ್ ಪ್ರದೇಶದಲ್ಲಿ ಹರಿಯುವಂತಹ ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಯಾದಂತಹ ದಿಬಾಂಗ್ ಅನ್ನುವ ಹೆಸರಿನ ಈ ನದಿಯ ಮೇಲೆ ಈ ಒಂದು ಯೋಜನೆಯನ್ನು ಅಥವಾ ಡ್ಯಾಮನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆಗಲೇ ತಿಳಿಸಿದ ಹಾಗೆ 2880 ಮೆಗಾವ್ಯಾಟ್ಗಳಷ್ಟು ಜಲ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಈ ಒಂದು ದಿಬಾಂಗ್ ವಿವಿಧೋದ್ದೇಶ ಯೋಜನೆ ಅರುಣಾಚಲ್ ಪ್ರದೇಶದ ಅಷ್ಟೇ ಅಲ್ಲದೆ ದೇಶದ ಅತಿ ದೊಡ್ಡ ಜಲ ವಿದ್ಯುತ್ ಯೋಜನೆಯಾಗಿ ಕೂಡ ಗುರುತಿಸಿಕೊಳ್ಳಲಿದೆ. ಇದನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂಸ್ಥೆ ಯಾವುದು ಅಂತಂದರೆ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ NHPC ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಅನ್ನೋ ಸಂಸ್ಥೆಯಿಂದ ಈ ಒಂದು ವಿವಿಧೋದ್ದೇಶ ಯೋಜನೆಯನ್ನು ದಿಬಾಂಗ್ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು ಈ ಒಂದು ಸ್ಥಾವರ ಯಾವ ರೀತಿಯಾಗಿ ದೇಶದಲ್ಲಿ ಅತಿ ದೊಡ್ಡದಾದಂತಹ ಜಲವಿದ್ಯುತ್ ಯೋಜನೆಯಾಗಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸುಮಾರು 278 ಮೀಟರ್ ಎತ್ತರದ 375 ಮೀಟರ್ ಉದ್ದದ ಈ ಒಂದು ಕಾಂಕ್ರೀಟ್ ಗ್ರಾವಿಟೇಷನಲ್ ಅಣೆಕಟ್ಟನ್ನು ಅರುಣಾಚಲ್ ಪ್ರದೇಶದ ಈ ದಿಬಾಂಗ್ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇದ್ದು, ಇಷ್ಟು ದೊಡ್ಡ ಪ್ರಮಾಣದ ದೇಶದ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆಯಾಗಿ ಈ ದಿಬಾಂಗ್ ವಿವಿಧೋದ್ದೇಶ ಯೋಜನೆ ಗುರುತಿಸಿಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಅತಿ ಎತ್ತರದ ಅಣೆಕಟ್ಟನ್ನು 43 ಕಿಲೋಮೀಟರ್ ಉದ್ದದ ಜಲಾಶಯವನ್ನು ಕೂಡ ಈ ಒಂದು ಯೋಜನೆಯ ಮೂಲಕ ರಚಿಸಲಾಗುವುದು. ಅಷ್ಟೇ ಅಲ್ಲದೆ ಈ ಒಂದು ಯೋಜನೆಯ ಅಡಿಯಲ್ಲಿ ಜಲಾಶಯ ಅಂದರೆ ರಿಸರ್ವಾಯರನ್ನು ಸುಮಾರು ಇದರ ಸಾಮರ್ಥ್ಯವನ್ನು 3.8 ಬಿಲಿಯನ್ ಕ್ಯೂಬಿಕಲ್ ಮೀಟರ್ನಷ್ಟು ನೀರಿನ ಒಂದು ಸ್ಟೋರೇಜನ್ನು ಈ ಒಂದು ವಿವಿಧೋದ್ದೇಶ ಯೋಜನೆ ಹೊಂದಲಿದೆ ಅಂತ ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ದಿಬಾಂಗ್ ಅನ್ನುವ ನದಿಯ ಮೇಲೆ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದ್ದು, ದೇಶದ ಅತಿ ದೊಡ್ಡ ಜಲ ವಿದ್ಯುತ್ ಯೋಜನೆಯಾಗಿ ಅರುಣಾಚಲ್ ಪ್ರದೇಶದ ಈ ಒಂದು ಯೋಜನೆ ಗುರುತಿಸಿಕೊಳ್ಳಲಿದೆ ಅಂತ ನಾವು ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ದಿಬಾಂಗ್ ನದಿ ನ್ಯೂಸ್ನಲ್ಲಿ ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ.
ಮುಖ್ಯವಾಗಿ ಅರುಣಾಚಲ್ ಪ್ರದೇಶ್ ಮತ್ತು ಭಾರತದ ಈ ಅಸ್ಸಾಂ ರಾಜ್ಯಗಳ ಮೂಲಕ ಹರಿಯುವಂತಹ ಈ ದಿಬಾಂಗ್ ನದಿ ಬ್ರಹ್ಮಪುತ್ರ ನದಿಯ ಪ್ರಮುಖವಾದಂತಹ ಅಪ್ ಸ್ಟ್ರೀಮ್ ಉಪನದಿಯಾಗಿದೆ. ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನೀವು. ಈ ಬ್ರಹ್ಮಪುತ್ರ ನದಿಯ ಪ್ರಮುಖವಾದಂತಹ ಅಪ್ ಸ್ಟ್ರೀಮ್ ನದಿ ಇದು ಬ್ರಹ್ಮಪುತ್ರ ನದಿ. ಸೊ ಇದರ ಒಂದು ಅಪ್ಸ್ಟ್ರೀಮ್ ಟ್ರಿಬ್ಯೂಟರಿ ಯಾವುದು ಅಂತಂದರೆ ದಿಬಾಂಗ್ ಅನ್ನುವ ಹೆಸರಿನ ಈ ಒಂದು ನದಿ ಆಗಿದೆ. ಇದು ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಯಾಗಿದೆ. ಇದು ಅರುಣಾಚಲ್ ಪ್ರದೇಶದ ಮೇಲಿನ ಈ ದಿಬಾಂಗ್ ಕಣಿವೆಯ ಮೂಲಕ ಇಂಡೋ ಚೈನೀಸ್ ಗಡಿಯಲ್ಲಿ ಕೀ ಪಾಸ್ ಅನ್ನುವ ಪ್ರದೇಶದಲ್ಲಿ ಈ ನದಿ ಹುಟ್ಟಿಕೊಳ್ಳುತ್ತದೆ. ಮುಂದೆ ಬಂದು ಈ ದಿಬಾಂಗ್ ನದಿ ಬ್ರಹ್ಮಪುತ್ರ ನದಿಯನ್ನು ಸೇರಿಕೊಳ್ಳುವುದನ್ನು ನಾವು ಈ ಇಮೇಜ್ನಲ್ಲಿ ಕಾಣ್ಬೋದು. ಅದೇ ರೀತಿಯಾಗಿ ಬ್ರಹ್ಮಪುತ್ರ ನದಿಯ ಇತರ ಉಪನದಿಗಳಾದಂತಹ ಲೋಹಿತ್ ಆಗಿರ್ಬೋದು, ದಿಹಾಂಗ್ ಆಗಿರ್ಬೋದು, ಕನ್ಫ್ಯೂಸ್ ಮಾಡ್ಕೋಬೇಡಿ. ದಿಹಾಂಗ್ ಇದು ಎಡದಂಡೆಯ ಕಾಲುವೆಯಾಗಿದೆ, ಎಡದಂಡೆಯ ಉಪನದಿಯಾಗಿದೆ ಬ್ರಹ್ಮಪುತ್ರ ನದಿಗೆ. ಸೊ ದಿಬಾಂಗ್ ಇದು ಅಪ್ ಸ್ಟ್ರೀಮ್ ಏನಂತಾರೆ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಗಿದೆ. ಇನ್ನು ಈ ದಿಬಾಂಗ್ ನದಿಯ ಪ್ರಮುಖ ಉಪನದಿಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಆದರೂ ಕೂಡ ಒಮ್ಮೆ ಡಿಸ್ಕಸ್ ಮಾಡೋಣ. ಸಿಜಾರ್, ಮಥೂನ್, ಟ್ಯಾಂಗನ್, ಡ್ರೈ, ಇತೂನ್ ಮತ್ತು ಯಮ್ರಾ ಅನ್ನುವ ಪ್ರಮುಖ ನದಿಗಳನ್ನು ದಿಬಾಂಗ್ ನದಿ ಉಪನದಿಗಳಾಗಿ ಹೊಂದಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ದಿಬಾಂಗ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಆ್ಯಂಡ್ ಆಲ್ಸೋ ದಿಬಾಂಗ್ ರಿವರ್. ಇನ್ನು ಮುಂದಿನ ಆರ್ಟಿಕಲ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ TRAI ಅನ್ನುವ ಸಂಸ್ಥೆಯ ಬಗ್ಗೆ ಇದೆ. ಮೊದಲಿಗೆ ಕಾಂಟೆಕ್ಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ದೇಶದಾದ್ಯಂತ ಈ ಟೆಲಿಕಾಂ ಕಂಪನಿಗಳ ನೆಟ್ವರ್ಕ್ ಗುಣಮಟ್ಟ ಅಥವಾ ಅವುಗಳ ಸೇವಾ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಹೊಸ ಡ್ರಾಫ್ಟನ್ನು ರೂಪಿಸಲಾಗಿದೆ. ಮುಖ್ಯವಾಗಿ ಈ ಒಂದು ರೆಗ್ಯುಲೇಷನ್ ಮಾಡುವಂತಹ ಕಾರ್ಯವನ್ನು ನಿರ್ವಹಿಸುವಂತಹ ಪ್ರಕ್ರಿಯೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಲಾಗುವುದು ಅಂತ ಕೂಡ ಈ ಟ್ರೈ ಅನ್ನುವ ಕಂಪನಿಯಿಂದ ಇತ್ತೀಚೆಗೆ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಒಂದು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು, ಅದರಲ್ಲೂ ಕೂಡ ಮುಖ್ಯವಾಗಿ ಇದರ ಕಾರ್ಯವೈಖರಿ ಅಥವಾ ಇದರ ಒಂದು ಮ್ಯಾಂಡೇಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. 1997ರ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಜಾರಿಗೊಂಡಂತಹ ಸಂಸ್ಥೆ ಟ್ರೈ ಅನ್ನುವ ಸಂಸ್ಥೆ ಆಗಿದೆ. TRAI ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ 1997ರಲ್ಲಿ ಒಂದು ಶಾಸನಬದ್ಧವಾದಂತಹ ಸಂಸತ್ತಿನ ಕಾಯ್ದೆಯ ಮೂಲಕ ಜಾರಿಗೊಳಿಸಲಾದಂತಹ ಸಂಸ್ಥೆಯಾಗಿದ್ದು, ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ದೇಶದಾದ್ಯಂತ ಈ ದೂರಸಂಪರ್ಕ ಅಥವಾ ಟೆಲಿಕಾಂ ಸೇವೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸುವಂತಹ ಖಾಸಗಿ ಅಥವಾ ಈ ಒಂದು ಸಾರ್ವಜನಿಕ ಕಂಪನಿಗಳಾಗಿರ್ಬೋದು, ಅವುಗಳ ಸೇವಾ ಗುಣಮಟ್ಟವನ್ನು, ಅವುಗಳ ನೆಟ್ವರ್ಕ್ನ ಗುಣಮಟ್ಟವನ್ನು ಮತ್ತು ಅವುಗಳ ಸೇವೆಗಳಿಗೆ ವಿಧಿಸಲಾಗುವಂತಹ ಚಾರ್ಜಸ್ಗಳನ್ನು ನಿರ್ಧಾರಪಡಿಸುವುದು ಮತ್ತು ಒಂದು ಸುಂಕಗಳನ್ನು ಅಥವಾ ಚಾರ್ಜಸ್ಗಳನ್ನು, ಅಂದರೆ ಸಿಂಪಲ್ಲಾಗಿ ಈ ಟೆಲಿಕಾಂ ಇಂಟರ್ನೆಟ್ ಸರ್ವಿಸಸ್ಗಳಿಗೆ ಯಾವ ರೀತಿಯಾಗಿ ಚಾರ್ಜಸ್ಗಳನ್ನು ತಗೋಬೇಕು ಅಂತ ನಿರ್ಧಾರ ಮಾಡುವಂತಹ, ಅವುಗಳನ್ನು ರಿವೈಸ್ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತಹ ಶಾಸನಬದ್ಧವಾದಂತಹ ಸಂಸ್ಥೆ ಯಾವುದು ಅಂತಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಆಗಿದೆ. ಅಷ್ಟೇ ಅಲ್ಲದೆ ಈ ದೂರ ಸಂಪರ್ಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಯಮಗಳನ್ನು ರೂಪಿಸುವುದು, ಗೈಡ್ಲೈನ್ಸ್ಗಳನ್ನು ರೂಪಿಸುವುದು ಮತ್ತು ಪಾಲಿಸಿಗಳನ್ನು ರೂಪಿಸುವಂತಹ ಜವಾಬ್ದಾರಿಯನ್ನು ಕೂಡ ಈ TRAI ಅನ್ನುವ ಸಂಸ್ಥೆ ಹೊಂದಿದೆ. ಮತ್ತು ಈ ಟೆಲಿಕಾಂ ಸಂಸ್ಥೆಗಳ ಸೇವೆಯ ಗುಣಮಟ್ಟಗಳನ್ನು ಮಾನಿಟರ್ ಮಾಡುವುದು ಮತ್ತು ಈ ಸ್ಪೆಕ್ಟ್ರಮ್ಗಳ ಹಂಚಿಕೆ, ಅಂದರೆ ಯಾವುದೇ ಒಂದು ಟೆಲಿಕಾಂ ಕಂಪನಿಗಳು ಕಾರ್ಯನಿರ್ವಹಿಸಬೇಕು ಅಂತಂದರೆ ಸರ್ಕಾರದಿಂದ ಈ ಸ್ಪೆಕ್ಟ್ರಮ್ಗಳನ್ನು, ತರಂಗಾಂತರಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ, ಅವುಗಳನ್ನು ಆಕ್ಷನ್ ಮಾಡಲಾಗುತ್ತೆ. ಸೊ ಇವುಗಳ ಹಂಚಿಕೆಗೆ ಸಂಬಂಧಪಟ್ಟಂತಹ ಜವಾಬ್ದಾರಿಯನ್ನು ಕೂಡ ಈ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಜವಾಬ್ದಾರಿಯನ್ನು ವಹಿಸಿರುತ್ತದೆ. ಹೆಸರಿನಲ್ಲೇ ಸೂಚಿಸುವ ಹಾಗೆ ಈ ಟೆಲಿಕಾಂ ಸೇವೆಗಳನ್ನು ರೆಗ್ಯುಲೇಟ್ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತಹ, ಈ ಟೆಲಿಕಾಂ ಸೇವೆಗಳನ್ನು ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆ ಟ್ರೈ ಅನ್ನುವ ಸಂಸ್ಥೆಯಾಗಿದೆ. ಇದು ಒಂದು ಶಾಸನಬದ್ಧವಾದಂತಹ ಸಂಸ್ಥೆಯಾಗಿದ್ದರೂ ಕೂಡ ಸಂಪೂರ್ಣವಾಗಿ ಸ್ವತಂತ್ರವಾದಂತಹ ಆಟೋನಾಮಸ್ ಆದಂತಹ ಸಂಸ್ಥೆ ಆಗಿಲ್ಲ. ಇದು ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿರುವಂತಹ ಸಂಸ್ಥೆಯಾಗಿದ್ದು, ಈ 1997ರ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 25ರ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಇದನ್ನು ಮಾನಿಟರ್ ಮಾಡಲಾಗುತ್ತದೆ ಈ ಒಂದು ಸಂಸ್ಥೆಯನ್ನು. ಸೊ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಿಂದ ಫಂಡಿಂಗ್ಸ್ಗಳನ್ನು ಕೂಡ ಈ ಒಂದು ಸಂಸ್ಥೆ ಪಡೆಯುವುದರಿಂದ ಸಂಪೂರ್ಣವಾಗಿ ಆಟೋನಮಸ್ ಆದಂತಹ ಸ್ವಾಯತ್ತವಾದಂತಹ ಸಂಸ್ಥೆಯಾಗಿ ಈ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಗುರುತಿಸಿಕೊಳ್ಳುವುದಿಲ್ಲ. ಇದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ.
ಸೊ ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಇತ್ತೀಚೆಗೆ ಕುಲ್ದಿಹಾ ವನ್ಯಜೀವಿ ಅಭಯಾರಣ್ಯ ನ್ಯೂಸ್ನಲ್ಲಿತ್ತು. ಕಾಂಟೆಕ್ಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಕುಲ್ದಿಹಾ ಒಡಿಶಾದಲ್ಲಿರುವಂತಹ ಕುಲ್ದಿಹಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಪರಿಸರ ಸೂಕ್ಷ್ಮ ವಲಯದಲ್ಲಿ ಎಕೋಸೆನ್ಸಿಟಿವ್ ಝೋನ್ನಲ್ಲಿ ಗಣಿಗಾರಿಕೆ ಚಟುವಟಿಕೆಗಳನ್ನು ಮಾಡಲಾಗ್ತಾ ಇದೆ ಅಂತ ಕಂಪ್ಲೇಂಟ್ಸ್ಗಳನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಥವಾ ಈ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗೆ ನೀಡಲಾಗಿತ್ತು. ಸೊ ಇದೇ ಒಂದು ನಿಟ್ಟಿನಲ್ಲಿ NGT ಅಥವಾ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನಿಂದ ಒಡಿಶಾ ಸರ್ಕಾರಕ್ಕೆ ಈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಈ ನೋಟಿಸನ್ನು ಜಾರಿಗೊಳಿಸಬೇಕು ಅಂತ ಒಂದು ನಿರ್ದೇಶನವನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇತ್ತೀಚೆಗೆ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕುರಿತಾದಂತಹ ಮಾಹಿತಿಯನ್ನು ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಕೊಂಡಿದ್ವಿ. 2010ರಲ್ಲಿ ಈ ಒಂದು NGT ಆ್ಯಕ್ಟ್ನ ಅಡಿಯಲ್ಲಿ ಜಾರಿಗೊಳಿಸಲಾದಂತಹ ಮತ್ತು ಈ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತಹ ಕೇಸಸ್ಗಳನ್ನು ಹ್ಯಾಂಡಲ್ ಮಾಡುವಂತಹ ಮತ್ತು ಅತಿ ಶೀಘ್ರವಾಗಿ ಅಂದರೆ ಸುಮಾರು 6 ತಿಂಗಳಲ್ಲಿ ಆ ಒಂದು ಕೇಸನ್ನು ಡಿಸ್ಪೋಸ್ ಮಾಡುವಂತಹ ಜವಾಬ್ದಾರಿಯನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹೊಂದಿರುತ್ತದೆ ಅಂತ ಈ ಒಂದು ಸಂಸ್ಥೆಯ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಹೀಗಾಗಿ ಇತ್ತೀಚೆಗೆ ಈ ಒಂದು NGTಯಿಂದ ಒಡಿಶಾ ಸರ್ಕಾರಕ್ಕೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ನೀಡಲಾಗಿದ್ದು, ಈ ಕುಲ್ದಿಹಾ ವನ್ಯಜೀವಿ ಅಭಯಾರಣ್ಯದ ಸಂರಕ್ಷಣೆಯ ಕುರಿತಾಗಿ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಇದರ ಲೊಕೇಶನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈ ಟೈಗರ್ ರಿಸರ್ವ್ ಆಗಿರ್ಬೋದು, ನ್ಯಾಷನಲ್ ಪಾರ್ಕ್ಸ್ಗಳಾಗಿರ್ಬೋದು ಅಥವಾ ವೈಲ್ಡ್ ಲೈಫ್ ಸೆಂಚುರಿಗಳಾಗಿರ್ಬೋದು, ನ್ಯೂಸ್ನಲ್ಲಿ ಬಂದಂತಹ ಕೆಲವೊಂದಿಷ್ಟು ಈ ರೀತಿಯಾದಂತಹ ಸಂರಕ್ಷಿತ ಪ್ರದೇಶಗಳ ಲೊಕೇಶನ್ಗಳನ್ನು ಎಕ್ಸಾಮ್ನಲ್ಲಿ ಪ್ರಶ್ನೆಯಾಗಿ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಸದ್ಯಕ್ಕೆ ಈ ನ್ಯೂಸ್ನಲ್ಲಿರುವಂತಹ ಕುಲ್ದಿಹಾ ವನ್ಯಜೀವಿ ಅಭಯಾರಣ್ಯದ ಕುರಿತಾಗಿ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದರ ಲೊಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಒಡಿಶಾದ ಬಾಲಾಸೋರ್ ಜಿಲ್ಲೆಯಲ್ಲಿ ಈ ಕುಲ್ದಿಹಾ ವನ್ಯಜೀವಿ ಅಭಯಾರಣ್ಯ ಲೊಕೇಟ್ ಆಗಿದೆ. 1984ನೇ ಇಸವಿಯಲ್ಲಿ ಈ ಒಂದು ಅರಣ್ಯ ಪ್ರದೇಶವನ್ನು ವನ್ಯಜೀವಿ ಅಭಯಾರಣ್ಯ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಸರ್ಕಾರದಿಂದ ಘೋಷಣೆ ಮಾಡಲಾಯಿತು. ಮುಖ್ಯವಾಗಿ ಒಡಿಶಾದ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಈ ನ್ಯಾಟೋ ಮತ್ತು ಸುಖುಪಾಡಾ ಹಿಲ್ ಶ್ರೇಣಿಗಳ ಮತ್ತು ಸಿಮಿಲಿಪಾಲ್ ಟೈಗರ್ ರಿಸರ್ವ್ನೊಂದಿಗೆ ಸಂಪರ್ಕವನ್ನು ಹೊಂದಿದಂತಹ ವನ್ಯಜೀವಿ ಅಭಯಾರಣ್ಯ ಕುಲ್ದಿಹಾ ಅನ್ನುವ ಹೆಸರಿನ ವನ್ಯಜೀವಿ ಅಭಯಾರಣ್ಯ ಆಗಿದೆ. ಇಲ್ಲಿ ಕಂಡುಬರುವಂತಹ ಪ್ರಮುಖ ಸಸ್ಯವರ್ಗ ಯಾವುದು ಅಂತಂದರೆ ಮಿಶ್ರ ಎಲೆ ಉದಿರುವಂತಹ ಕಾಡುಗಳಿಗೆ ಸಂಬಂಧಪಟ್ಟಂತಹ ಮರಗಳನ್ನು ಹೆಚ್ಚಾಗಿ ಈ ಒಡಿಶಾದ ಕುಲ್ದಿಹಾ ವನ್ಯಜೀವಿ ಅಭಯಾರಣ್ಯದಲ್ಲಿ ನಾವು ಕಾಣಬಹುದಾಗಿದ್ದು, ಇಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿ ಪ್ರಭೇದಗಳು ಯಾವುವು ಅಂತಂದರೆ ಹುಲಿಗಳು, ಆನೆಗಳು, ಚಿರತೆಗಳು, ಕಾಡೆಮ್ಮೆ, ಗೌರ್ ಅಥವಾ ಇದು ಕೂಡ ಕಾಡೆಮ್ಮೆಯ ರೀತಿಯಾದಂಥ ಒಂದು ಪ್ರಾಣಿ, ಜೈಂಟ್ ಸ್ಕ್ವಿರಲ್ಗಳು, ಸಾಂಬಾರ್ ಈ ರೀತಿಯಾದಂತಹ ಸಸ್ತನಿ ಪ್ರಾಣಿಗಳನ್ನು ಕೂಡ ಈ ಕುಲ್ದಿಹಾ ವನ್ಯಜೀವಿ ಅಭಯಾರಣ್ಯದಲ್ಲಿ ನಾವು ಕಾಣಬಹುದಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಒಡಿಶಾಸ್ ಕುಲ್ದಿಹಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಇನ್ನು ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಈ ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಮೊದಲನೇ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತೀಯ ನವೀಕರಿಸಬಹುದಾದಂತಹ ಇಂಧನ ಅಭಿವೃದ್ಧಿ ಸಂಸ್ಥೆ ಅಥವಾ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಈ ಒಂದು ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಗಳಲ್ಲಿ 1987, ಆಪ್ಷನ್ 2 1998, ಆಪ್ಷನ್ 3 2003 ಅಥವಾ ಆಪ್ಷನ್ 4 1982 ಅಂತ ನೀಡಲಾಗಿದ್ದು, ಈ IREDA ಅನ್ನುವ ಸಂಸ್ಥೆಯ ಬಗ್ಗೆ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ. ಇದು ಮಿನಿ ರತ್ನ ಸ್ಥಾನಮಾನವನ್ನು ಹೊಂದಿದಂತಹ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಷ್ಟೇ ಅಲ್ಲದೆ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆ ಅಂತ ಕೂಡ ತಿಳ್ಕೊಂಡ್ವಿ. ಈ NBFC ಆಗಿ ಇದನ್ನು 1987ನೇ ಇಸವಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಖ್ಯವಾಗಿ ಈ ನವೀಕರಿಸಬಹುದಾದಂತಹ ಇಂಧನಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸುವುದು ಮತ್ತು ಅವುಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಫಂಡಿಂಗ್ಸ್ಗಳನ್ನು ಅಥವಾ ನಿಧಿಯನ್ನು ಪ್ರೊವೈಡ್ ಮಾಡುವಂತಹ ಹಣಕಾಸಿನ ನೆರವನ್ನು ನೀಡುವಂತಹ NBFC ಸಂಸ್ಥೆ ಯಾವುದು ಅಂತಂದರೆ ಈ IREDA ಅನ್ನುವ ಸಂಸ್ಥೆಯಾಗಿದೆ. ಆಪ್ಷನ್ 1 1987 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ದಿಬಾಂಗ್ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಬ್ರಹ್ಮಪುತ್ರ, ಆಪ್ಷನ್ 2 ಗಂಗಾ,
ಆಪ್ಷನ್ 3 ನರ್ಮದಾ ಅಥವಾ ಆಪ್ಷನ್ 4 ಯಮುನಾ ನದಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಯಾಗಿ ದಿಬಾಂಗ್ ನದಿ ಗುರುತಿಸಿಕೊಳ್ಳುತ್ತದೆ ಅಂತ ನಾವು ಮ್ಯಾಪ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈ ದಿಬಾಂಗ್ ವಿವಿಧೋದ್ದೇಶ ಯೋಜನೆಯನ್ನು ಈ ದಿಬಾಂಗ್ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇದೆ. ಇದು ದೇಶದಲ್ಲಿ ಅತಿ ದೊಡ್ಡ ವಿವಿಧೋದ್ದೇಶ ಯೋಜನೆಯಾಗಲಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂನಲ್ಲಿ ಹರಿಯುವಂತಹ ಈ ದಿಬಾಂಗ್ ನದಿ ಮುಖ್ಯವಾಗಿ ಈ ಬ್ರಹ್ಮಪುತ್ರ ನದಿಯ ಪ್ರಮುಖವಾದಂತಹ ಉಪನದಿಯಾಗಿದೆ. ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದಿಬಾಂಗ್ ನದಿ ಈಸ್ ಅ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ ರಿವರ್. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ 1995, ಆಪ್ಷನ್ 2 1997, ಆಪ್ಷನ್ 3 1998 ಅಥವಾ ಆಪ್ಷನ್ 4 1992 ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್ನ ಮೂಲಕ ಜಾರಿಗೊಳಿಸಲಾದಂತಹ ಸ್ಥಾಪಿಸಿದಂತಹ 1997ರ ಕಾಯ್ದೆಯ ಮೂಲಕ ಸ್ಥಾಪಿಸಿದಂತಹ ಒಂದು ಸಂಸ್ಥೆ ಯಾವುದು ಅಂತಂದರೆ ಈ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಆಗಿದೆ. ಮುಖ್ಯವಾಗಿ ದೇಶದಾದ್ಯಂತ ಈ ದೂರ ಸಂಪರ್ಕ ಅಥವಾ ಈ ಟೆಲಿಕಾಂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಟೆಲಿಕಾಂ ನೆಟ್ವರ್ಕ್ಗಳ ಸಂಸ್ಥೆಗಳ ಒಂದು ನೆಟ್ವರ್ಕ್ಗಳನ್ನು ಮತ್ತು ಅವುಗಳ ಸೇವೆಗಳನ್ನು ಮಾನಿಟರ್ ಮಾಡುವುದು ಅಷ್ಟೇ ಅಲ್ಲದೆ ಅವುಗಳ ಒಂದು ಸೇವೆಗಳಿಗೆ ಚಾರ್ಜಸ್ಗಳನ್ನು ನಿಗದಿಪಡಿಸುವುದು, ರಿವೈಸ್ ಮಾಡುವುದು, ಈ ರೀತಿಯಾದಂತಹ ಜವಾಬ್ದಾರಿಯನ್ನು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಹೊಂದಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ಪ್ರಶ್ನೆ ಏನು ಅಂತ ನೋಡೋಣ. ಕುಲ್ದಿಹಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕರ್ನಾಟಕ, ಆಪ್ಷನ್ 2 ಗೋವಾ, ಆಪ್ಷನ್ 3 ಒಡಿಶಾ ಅಥವಾ ಆಪ್ಷನ್ 4 ಅಸ್ಸಾಂ ಅಂತ ನೀಡಲಾಗಿದೆ. ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಒಡಿಶಾ ರಾಜ್ಯದಲ್ಲಿ ಈ ಕುಲ್ದಿಹಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟ್ ಆಗಿದೆ. ಸೊ ಇತ್ತೀಚೆಗೆ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನಿಂದ ಈ ಕುಲ್ದಿಹಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಗಣಿಗಾರಿಕೆ ಆಗುತ್ತಿರುವುದರ ಬಗ್ಗೆ ಒಡಿಶಾ ಸರ್ಕಾರದಿಂದ ಒಂದು ನೋಟಿಸನ್ನು ಜಾರಿ ಮಾಡಬೇಕು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಒಡಿಶಾದ ಈ ಕುಲ್ದಿಹಾ ವನ್ಯಜೀವಿ ಅಭಯಾರಣ್ಯದ ಬಗ್ಗೆ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಹ್ಯಾವ್ ಅ ನೈಸ್ ಡೇ.